ನರೇಂದ್ರ ಮೋದಿ ಅವರು ಆಗಮಿಸ್ತಿದ್ದಾರೆ, ಅದು ಕೂಡ ಮಂಗಳೂರಿಗೆ. ಏನು ಹೇಳ್ತೀರಾ ಸರ್? ಸಹಜವಾಗಿ ಮಂಗಳೂರಿಗೆ ನರೇಂದ್ರ ಮೋದಿಯವರು ಬರ್ತಾರೆ ಅಂತಂದರೆ ನಮ್ಮ ಎರಡು ಜಿಲ್ಲೆಗೆ ಉತ್ಸಾಹ. ಈ ಉತ್ಸಾಹ ಇಡೀ ರಾಜ್ಯಕ್ಕೂ ಕೂಡ ಇದು ವಿಸ್ತಾರ ಆಗುತ್ತೆ. ಪಶ್ಚಿಮದ ಸಮುದ್ರದ ಅಲೆಗಳು ರಾಜ್ಯಕ್ಕೆ ಅದು ವಿಸ್ತರಿಸಬೇಕು. ಆ ಹಿನ್ನೆಲೆಯಲ್ಲಿ BJPಯ ಉತ್ಸಾಹದ ಅಲೆಗಳು ಇಡೀ ರಾಜ್ಯಕ್ಕೆ ವಿಸ್ತರಿಸುತ್ತೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಉತ್ಸಾಹದಿಂದ ಈ ಚುನಾವಣೆ ಮೋದಿಯವರ ಈ ಒಂದು ರೋಡ್ ಶೋ ಅಂದರೆ ಏನೇ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ ಅಲೆಗಳ ಅಬ್ಬರದಲ್ಲಿ ಏನಾಗ್ಬೋದು ಅಂತ ನಿಮಗೆ ಅನ್ಸುತ್ತೆ ಸರ್? ನಮಗೇನು ಗ್ಯಾರಂಟಿಯ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಕಾಂಗ್ರೆಸ್ ತನ್ನ ವಿಚಾರವನ್ನು ಅವ್ರು ಹೇಳಿ, ನಾವು ಮೋದಿ ಗ್ಯಾರಂಟಿ ಈ ದೇಶಕ್ಕೆ ಹೇಗಾಗಿದೆ, 10 ವರ್ಷಗಳಲ್ಲಿ ಮೋದಿಯ ಕಾರಣಕ್ಕೆ ದೇಶ ಯಾವ ರೀತಿ ಬದಲಾಗಿದೆ ಅನ್ನೋದನ್ನು ಹೇಳ್ತೇವೆ. ಕಾಂಗ್ರೆಸ್ ಅವ್ರ ವಿಚಾರವನ್ನು ಹೇಳಿ, ನಾವು ನಮ್ಮ ವಿಚಾರವನ್ನು ಹೇಳ್ತೇವೆ. ನಮಗೇನು ಗ್ಯಾರಂಟಿಯ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಕಾಂಗ್ರೆಸ್ ತನ್ನ ವಿಚಾರವನ್ನು ಅವ್ರು ಹೇಳಿ, ನಾವು ಮೋದಿ ಗ್ಯಾರಂಟಿ ಈ ದೇಶಕ್ಕೆ ಹೇಗಾಗಿದೆ, 10 ವರ್ಷಗಳಲ್ಲಿ ಮೋದಿಯ ಕಾರಣಕ್ಕೆ ದೇಶ ಯಾವ ರೀತಿ ಬದಲಾಗಿದೆ ಅನ್ನೋದನ್ನು ಹೇಳ್ತೇವೆ. ಕಾಂಗ್ರೆಸ್ ಅವ್ರ ವಿಚಾರವನ್ನು ಹೇಳಿ, ನಾವು ನಮ್ಮ ವಿಚಾರವನ್ನು ಹೇಳ್ತೇವೆ. ಓಕೆ, ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ. ನೋಡಿ, ಇದು ನಾರಾಯಣ ಗುರು ವೃತ್ತ. ಇದೇ ವೃತ್ತಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಇಲ್ಲಿಂದ ನೇರವಾಗಿ ನವಭಾರತ್ ಸರ್ಕಲ್ವರೆಗೂ ಕೂಡ ಏನು ಒಂದು ರೋಡ್ ಶೋ ನಡೆಸ್ತಾರೆ ಪ್ರಧಾನಿ ಮೋದಿ. ಮೊಟ್ಟ ಮೊದಲ ಬಾರಿಗೆ ತುಳುನಾಡಿಗೆ ಅವರು ಆಗಮಿಸ್ತಿರೋದು. ಬನ್ನಿ, ಇವತ್ತಿನ ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಬಂದಾಗ ಉಸ್ತುವಾರಿ ಯಾವ ರೀತಿ ಇದೆ, ಜೊತೆಗೆ ಯಾವ ರೀತಿ ಸಾಗುತ್ತೆ, ಮತ್ತು ಕಟ್ಟೆಚ್ಚರಗಳು ಯಾವ ರೀತಿ, ಪ್ರೋಗ್ರಾಮ್ಗಳು, ಕಾರ್ಯಕ್ರಮಗಳು, ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡಲಿಕ್ಕೆ ಪ್ರಧಾನ ಕಾರ್ಯದರ್ಶಿಯಾದಂಥ ಕಿಶೋರ್ ಪುತ್ತೂರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಫಸ್ಟ್ ಟೈಮ್ ತುಳುನಾಡಿಗೆ ಬರ್ತಾ ಇರೋದು ಪ್ರಧಾನಿ ಮೋದಿ. ಫಸ್ಟು ಏನಂತೀರಾ ನಿಮ್ಮ ರಿಯಾಕ್ಷನ್? ಎಲ್ರಿಗೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು. ಈ ದಿನ ನಮ್ಮೆಲ್ಲ ಸುದಿನ. ನಮಗೆ ತುಂಬ ಹತ್ತಿರದಿಂದ ಮೋದಿಜಿಯವರು ನೋಡಲಿಕ್ಕೆ ಆಗುತ್ತೆ. ವಿಶ್ವ ಕಂಡ ಶ್ರೇಷ್ಠ ನಾಯಕ, ಭಾರತವನ್ನು ಇನ್ನೊಮ್ಮೆ ಪರಮ ವ್ಯವಸ್ಥೆಗೊಂಡು ಹೋಗುವಂಥ ನಾಯಕ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಂಗಳೂರಿಗೆ ರೋಡ್ ಶೋನ ಮುಖಾಂತರ ಬರೋ ಮುಖಾಂತರ ಇಡೀ ಯುವಕರನ್ನು ಇವತ್ತು ಉತ್ಸಾಹಿತರಾಗಿ ಹುರಿದುಂಬಿಸಲಿಕ್ಕೆ ಬರ್ತಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಬರ್ತಾ ಇರೋದು ನಮ್ಮ ಒಬ್ಬ ಯೋಧ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿ ಆಗಿದ್ದಾರೆ. ಅವರಿಗೆ ನಾವೆಲ್ಲ ಜೊತೆ ಕೆಲಸ ಮಾಡಬೇಕು. ಅವ್ರನ್ನ ಅತ್ಯಂತ ಪ್ರಚಂಡ ಬಹುಮತ ಗೆಲ್ಲಿಸಲಿಕ್ಕೆ ಮೋದಿಜಿಯವರು ಬರುವಂಥ ನಮಗೆಲ್ಲ ಸಂತಸ ತಂದಿದೆ. ಇಡೀ ಯುವಕರಲ್ಲಿ ಉತ್ಸಾಹ ತುಂಬಿದೆ. ಅದೇ ರೀತಿ ಕಾರ್ಯಕ್ರಮ ಮೋದಿಜಿ ಬಂದ ನಂತರ ಎಲ್ಲರೂ ಅವರಷ್ಟಕ್ಕೆ ವಾಲಂಟಿಯರ್ ಆಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಸರಿ, ಯಾವ್ಯಾವ ರೀತಿ ನಾನು ಕೇಳ್ಪಟ್ಟೆ ಪ್ರತಿಯೊಂದು ಪಾಯಿಂಟ್ಗಳಲ್ಲೂ ಕೂಡ ಏನು ಭರತನಾಟ್ಯ ಆಗಿರ್ಬೋದು, ಹುಲಿ ಕುಣಿತ ಆಗಿರ್ಬೋದು, ಮತ್ತು ನಿಮ್ಮದು ಎಂತ ಯಕ್ಷಗಾನ ಪ್ರತಿಯೊಂದು ಇದೆಯಂತಲ್ಲ. ಯಕ್ಷಗಾನ ಯಾವ ಥರ ಅವ್ರು ಮಾಡಿದ್ದಾರೆ ಅಂದರೆ ಸ್ವಯಂ ಪ್ರೇರಿತರಾಗಿ ಮೋದಿಜಿಯವರಿಗೆ ಯಕ್ಷಗಾನವನ್ನು ಪ್ರಸಂಗವನ್ನೇ ಮಾಡಿ ತೋರಿಸ್ತಾರೆ. ಅದು ನಮ್ಮ ಇದರ ಹತ್ರ ಯಾವುದು PVS ಹತ್ರ ಯಕ್ಷಗಾನವನ್ನು ಮಹಿಷ ವಧೆ ಅದನ್ನು ಮಾಡಿ ತೋರಿಸುವಂಥ ದೇವಿ ಪ್ರತ್ಯಕ್ಷ ಆಗಿ ಮಹಿಷನ್ನು ವಧೆ ಮಾಡುವಂಥದ್ದು ಒಂದು ಉತ್ತಮ ಪ್ರಸಂಗವನ್ನು ಯಕ್ಷಗಾನ ಕಲಾವಿದರು ಮಾಡಿ ತೋರಿಸಲಿಕ್ಕಿದ್ದಾರೆ ಕದ್ರಿಯವರು. ಅದರ ಜೊತೆಗೆ ಹುಲಿವೇಷ ಅಂದರೆ ನಮ್ಮದು ಇದು ಮಂಗಳೂರಿನ ಸ್ಪೆಷಲ್ ಅಂದರೆ ಹುಲಿವೇಷನೇ. ಅದು ತುಂಬ ದೊಡ್ಡ ತಂಡದಲ್ಲಿ ಅವರು ವಾಲಂಟಿಯರ್ ಆಗಿ ಅದು ಕೂಡ ಮಾಡ್ತಿದ್ದಾರೆ. ಅದರ ಜೊತೆಗೆ ಚೆಂಡೆ ಇರ್ಬೋದು, ವಯಲಿನ್ ಇರ್ಬೋದು, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ತುಳುನಾಡಿಗೆ ಸಂಬಂಧಪಟ್ಟಂತ ಸಾಂಸ್ಕೃತಿಕವಾಗಿ ಏನೆಲ್ಲ ಮಾಡಬೇಕು ಅದೆಲ್ಲ ಪ್ರತಿಯೊಂದು ರೆಡಿ ಇದೆ. ಹೌದು ರೆಡಿ. ಒಟ್ಟು ಎಷ್ಟು ಕಿಲೋಮೀಟರ್ ಮತ್ತು ಎಷ್ಟೊತ್ತಾಗ್ತದೆ? 2.5 ಕಿಲೋಮೀಟರ್ ಇರ್ಬೋದು. ಸುಮಾರು ಆರಂಭ ಎಷ್ಟು, ಶುರು ಎಷ್ಟು? 7:50ಗೆ 7:50ಕ್ಕೆ ಬಂದರೆ 1.5 ಗಂಟೆಲಿ ಎಲ್ಲ ಮುಗೀತದೆ. ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ರೆಡಿ ಆಗಿದೆಲ್ಲ, ಸೂಪರ್ವಾಗಿದೆ, ಎಲ್ಲ ಅಲಂಕಾರ ಆಗಿದೆ, ಚಂದ ಆಗಿದೆ. ಇಡೀ ಮಂಗಳೂರು ಅಂದರೆ ಮಂಗಳೂರಿನ ಜನತೆ, ಕೇವಲ ನಾವು ಯುವಕರು ಮಾತ್ರ, ಇಡೀ ಜನತೆ ಮೋದಿಜಿಗೋಸ್ಕರ ಕಾಯ್ತಿದ್ದಾರೆ. ಆ ಮುಖಾಂತರ ಇಲ್ಲಿ ಒಂದು ಇತಿಹಾಸ ಸೃಷ್ಟಿ ಆಗಲಿಕ್ಕಿದೆ. ಯಾಕಂದ್ರೆ ಲಕ್ಷಗಟ್ಟಲೆ ಜನ ಬಂದು ಮೋದಿಜಿಯವರು ನೋಡ್ಲಿಕ್ಕಿದ್ದಾರೆ. ಏನಾಗ್ಬೋದು ಈ ಸಲ, ಏನಾಗ್ಬೋದು ಮಂಗಳೂರಿನಲ್ಲಿ? ಈ ಸಲ ನಾವು 3 ಲಕ್ಷಕ್ಕಿಂತ ಮೇಲೆ ನಾವು ಪಕ್ಕ ವಿನ್ ಆಗ್ತೀವಿ. ಥ್ಯಾಂಕ್ ಯು ಸರ್. ಎಸ್ ಸರ್, ಇವಿಷ್ಟು ಕಿಶೋರ್ ಪುತ್ತೂರ್ ಅವರ ಮಾತುಗಳು. ಅಂದರೆ ಯಾವ ರೀತಿ ಅಚ್ಚುಕಟ್ಟಾಗಿ ಉಸ್ತುವಾರಿ ವಹಿಸಿಕೊಂಡು ಒಂದು 2.5 ಕಿಲೋಮೀಟರ್ ಸಾಗುವಂಥ ಪಾಯಿಂಟ್ಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳು, ಎಷ್ಟೊತ್ತಿಗೆ ಮೋದಿ ಬರ್ತಾರೆ, ಮತ್ತು ಇಲ್ಲಾಗುವಂಥ ಪುಷ್ಪ ಮಾಲಾರ್ಪಣೆ ಪ್ರತಿಯೊಂದು ಕೂಡ, ಪುಷ್ಪಾರ್ಚನೆ ಎಲ್ಲದರ ಕುರಿತಾಗೂ ಕೂಡ ಅವರು ಮಾತನಾಡಿದ್ರು. ಸೊ ಒಟ್ಟಿನಲ್ಲಿ ಕ್ಷಣಗಣನೆ ಅಂತೂ ಶುರುವಾಗಿದೆ. ನರೇಂದ್ರ ಮೋದಿಯವರು ಮಂಗಳೂರಿಗೆ ಆಗಮಿಸ್ತಿದ್ದಾರೆ. ಕಾದು ನೋಡೋಣ ಜನರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ, ಎಷ್ಟು ಜನ ಸೇರ್ತಾರೆ, ಅವ್ರು ಬಂದು ಹೋದ ನಂತರ ಅದರ ಪ್ರಭಾವ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಕೂಡ ಕಾದು ನೋಡ್ತಾ ಹೋಗೋಣ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಮಂಗಳೂರು. ನರೇಂದ್ರ ಮೋದಿಯವರು ಬರ್ತಿದ್ದಾರೆ, ಅದು ಕೂಡ ಮಂಗಳೂರಿಗೆ ಮೊಟ್ಟ ಮೊದಲ ಬಾರಿಗೆ ರೋಡ್ ಶೋ. ಏನು ಹೇಳ್ತೀರಿ? ಹಿಂದುತ್ವದ ಭದ್ರಕೋಟೆಗೆ ಮತ್ತೊಮ್ಮೆ ಮೋದಿಯವರು. ಹಿಂದುತ್ವ ಅಂತ ಹೇಳಿದರೆ ಪ್ರಾಯಶಃ ನರೇಂದ್ರ ಮೋದಿಯವರಿಗೆ ಫಸ್ಟ್ ನೆನಪಾಗೋದೇ ಮಂಗಳೂರು. ಅಂತಹ ಹಿಂದುತ್ವಕ್ಕೆ ಶಕ್ತಿಯನ್ನು ತುಂಬಿರತಕ್ಕಂಥ, ಸಂಘಟನೆಗೆ ಶಕ್ತಿಯನ್ನು ತುಂಬಿರತಕ್ಕಂಥ ಈ ಜಿಲ್ಲೆಗೆ ಮೋದಿಯವರು ಭಾಳ ಪ್ರೀತಿಯಿಂದ ಇವತ್ತು ಆಗಮಿಸ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ಖುಷಿ ಇದೆ. ಈ ಜಿಲ್ಲೆಯ ಎಲ್ಲ ಜನ ನರೇಂದ್ರ ಮೋದಿಯವರನ್ನು ನೋಡಲಿಕ್ಕೆ ಭಾಳ ಕಾತುರತೆಯಿಂದ ಇದ್ದಾರೆ. ಈ ಇವತ್ತಿನ ಸಂಜೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತದೆ. ಅಭ್ಯರ್ಥಿಯ ಗೆಲುವಿನ ಮಟ್ಟ, ಪ್ರಭಾವ ಯಾವ ರೀತಿ ಇರ್ಬೋದು ಸರ್?
ಖಂಡಿತವಾಗಿ ನರೇಂದ್ರ ಮೋದಿಯವರ ಆಗಮನದ ನಂತರ ಅತ್ಯಂತ ಹೆಚ್ಚಿನ ಅಂತರದಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ವಿಜಯ ಆಗ್ತಾರೆ. ಎಲ್ಲ ಸುರಕ್ಷಿತವಾಗಿ ಎಲ್ಲ ತಯಾರಿ ಆಗಿದೆಯಲ್ಲ ಸರ್ ಅವರು? ಖಂಡಿತವಾಗಿಯೂ ಎಲ್ಲ ಸುರಕ್ಷಿತವಾಗಿ ತಯಾರಿಯಾಗಿದೆ. ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಮೋದಿ ಈ ರೋಡ್ ಶೋ ಎಲ್ಲ ಯಶಸ್ವಿ ಆರಾಮಾಗಿ? ಭಾಳ ಯಶಸ್ವಿಯಾಗಿ ರೋಡ್ ಶೋ ನಡೀತಿದೆ. ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ಇದ್ದಾರೆ. ಹಿಂದುತ್ವಕ್ಕೆ ಮತ್ತಷ್ಟು ಶಕ್ತಿ ಸಿಗಲಿದೆ. ಥ್ಯಾಂಕ್ ಯು. ಎಸ್ ಇವಿಷ್ಟು ಅಧ್ಯಕ್ಷರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರ ಮಾತುಗಳು ಒಟ್ಟಿನಲ್ಲಿ ಬಂದು ಏನು ಈ ಒಂದು ಪ್ರತಿಮೆ ಬಳಿ ಬಂದು ಎಲ್ಲರೂ ಕೂಡ ಈಗಾಗಲೇ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟು ಹೋಗ್ತಾ ಇದ್ದಾರೆ. ಸಂಜೆ ಅಂದರೆ 7:50 ಅಂತ ಈಗಾಗಲೇ ಸಮಯ ನಿಗದಿಯಾಗಿರುವಂಥದ್ದು. ಪ್ರಧಾನಿಗಳು ಬರ್ತಾರೆ, ಬಂದು ಪುಷ್ಪಾರ್ಚನೆ ಮಾಡ್ತಾರೆ. ಇಲ್ಲಿಂದ ರೋಡ್ ಶೋ ಆರಂಭ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಮಂಗಳೂರು.